ಆಸ್ತಿ ನೋಂದಣಿದಾರರಿಗೆ ಅನುಕೂಲ ಆಗಲಿ ಅಂತ 2ನೇ 4ನೇ ಹಾಗೂ ಭಾನುವಾರನೂ ನೋಂದಣಿ ಕಚೇರಿಗೆ ಓಪನ್ ಆಗತ್ತಂತೆ ಜೂನ್ 1ನೇ ತಾರೀಕಿಂದ. ವೆರಿ ಗುಡ್. ಇದು ಒಂದು ಕಚೇರಿ ಅಲ್ಲ, ಎಲ್ಲ ಕಚೇರಿಗೂ ತರಬೇಕಿದೆ. ಏಪ್ರಿಲ್ 15, 16, 17 CET ಪರೀಕ್ಷೆ ನಡೆದಿತ್ತು. ನಾಳೆ ಫಲಿತಾಂಶ ಪ್ರಕಟ. 25, 26ನೇ ಸಾಲಿಗಾಗಿ 51,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾರಂತೆ ಸರ್ಕಾರದವರು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ನಾಳೆ ಭಾನುವಾರ UPSC ಪೂರ್ವಭಾವಿ ಪರೀಕ್ಷೆ ಹಂಗಾಗಿ ಮೆಟ್ರೋ ಬೆಳಗ್ಗೆ 6 ಗಂಟೆಯಿಂದನೇ ಟ್ರೈನ್ ಓಡಿಸ್ತಾರಂತೆ. ಮೈಸೂರಿನ ಫಾರ್ಮ್ ಹೌಸಲ್ಲಿ ಬಾರ್ ಹೆಡೆಡ್ ಗೂಸ್ ಯಾವುದೋ ಬಾತ್ಕೋಳಿ ಸಾಕಿದಾರಂತೆ ದರ್ಶನ್. ಅದಕ್ಕೆ ಕೋರ್ಟ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಈಗ ಅದೆಲ್ಲ ಸಾಕಬಾರ್ದಾಗಿತ್ತು, ಹೆಂಗೆ ಸಾಕಿದ್ರಿ ಅಂತ. ನಮ್ಮ ಮೆಟ್ರೋದಲ್ಲಿ ಯುವತಿಯರ ಫೋಟೋ, ಹೆಣ್ಮಕ್ಳ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಿದ್ದ ಒಬ್ಬ ಹೊಣೇಶ್ವರ ಮೂಲದ ದುಗಂತನು ಬನಶಂಕರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕಪ್ಪ, ನಿನಗೆ ಮೈಮೂಳೆ ಎಲ್ಲ ಎಷ್ಟಿದೆ ನಿನ್ನ ಬಾಡಿನಲ್ಲಿ ಅಂತ ಲೆಕ್ಕ ಬೇಕಾ ಅಂತ ಯಾರು ಒಬ್ಬ ಪೊಲೀಸ್ನವರು ಕೇಳಬೇಕು. ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಪುನಶ್ಚೇತನಗೊಳಿಸೋದಕ್ಕೆ ಒಂದು 8 ರಿಂದ 10 ಸಾವಿರ ಕೋಟಿ ಆಗ್ಬೋದು. ಯೋಜನಾ ವರದಿ ಮಾಡ್ತಾ ಇದ್ದೀವಿ ಅಂತ ಮಂತ್ರಿಗಳು ಹೇಳ್ತಾರೆ. ಈಶಾನ್ಯ ರಾಜ್ಯಗಳನ್ನು ಸಿಂಗಾಪುರ್ ರೀತಿ ಅಭಿವೃದ್ಧಿ ಪಡಿಸ್ತಾರಂತೆ. ಅದಕ್ಕೆ ಎಲ್ಲ ಸಿಕ್ಕಾಬಿಟ್ಟೆ 75,000, 50,000 ಕೋಟಿ ಎಲ್ಲ ಹೂಡಿಕೆ ಮಾಡ್ತಾರಂತೆ ಉದ್ಯಮಿಗಳು. ತಿರುಪತಿಯಲ್ಲಿ ಸಾಮೂಹಿಕ ವಿವಾಹ ನಡೆಯುವ ಸ್ಥಳದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಸಾರ್ವಜನಿಕ ನಮಾಜ್ ಮಾಡಿದ್ದಾನೆ. ಈಗ ಅದನ್ನು ಪರಿಶೀಲನೆ ಮಾಡಿ ವ್ಯಕ್ತಿಗೋಸ್ಕರ ಹುಡುಕ್ತಿದ್ದಾರೆ. ಯಾಕೆ ಅಷ್ಟೆಲ್ಲ ಕಷ್ಟಪಡ್ತೀರಿ? ಮೆಕ್ಕಾಗಿ ಒಂದು ಪಾಯಿಂಟ್ ಆದಮೇಲೆ ಇಸ್ಲಾಂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದಿದ್ದವರು ಅಲ್ಲಿಂದ ಮುಂದಕ್ಕೆ ಹೋಗೋ ಹಂಗಿಲ್ಲ. ಹಾಗೆ ಇಲ್ಲವೇ ತಿರುಪತಿನಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಹೋಗುವಾಗ ಕೆಳಗಡೆಯಲ್ಲೇ ನಿಲ್ಲಿಸ್ಬಿಡಿ ಎಲ್ಲಾರನ್ನೂ. ಭಾಳ ಸರಳ. ಹಾಂ. ಹಾಸನದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಚಂದ್ರಮ್ಮ ಎಂಬಾಕೆ ಮೇಲೆ ಕಾಡಾಣೆ ದಾಳಿ ಮಾಡಿದೆ. ಅರಣ್ಯ ಸಚಿವರು ಅಧಿಕಾರಿಗಳೆಲ್ಲ ಬರಬೇಕಿಲ್ಲದ್ರೆ ಶವಾಯತ್ತಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಆಮೇಲೆ ಅಧಿಕಾರಿಗಳು ಬಂದು ಸಮಾಧಾನ ಮಾಡಿ ಏನೋ ಮಾಡಿ ಶವ ಸಂಸ್ಕಾರ ಮಾಡಿಸಿದ್ದಾರೆ.